ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಭಾನುವಾರದ ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಸ್ನೇಹಿತರೆ. ಭಗವಂತ ಎಲ್ಲರಿಗೂ ಆಯುಷ್ಯು, ಆರೋಗ್ಯ, ಸುಖ, ಸಮೃದ್ಧಿ ಕೊಟ್ಟು ಕಾಪಾಡಲಿ, ಎಲ್ಲರ ಬಾಳಲ್ಲಿ ಬೆಳಕಾಗಲಿ ಅಂತ ಕೇಳುತ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ನೋಡಿರಿ, ನನ್ನ ನಿತ್ಯ ಅನುಸಾರದ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಎದ್ದಿರೋದು 5 ಗಂಟೆಗೆ. ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತ ಬೇಗನೆ ಎದ್ದಿದ್ದೀನಿ. ನೋಡಿರಿ, ಮೊದಲಿಗೆ ನಾನು ಇವತ್ತು ಡಯಟ್ಗೆ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ನಲ್ಲ. ಇವತ್ತು ಬಂದು ನಾನು ಕೆಲವೊಂದು ಸಲ ಯಾವ್ಯಾವ ರೀತಿ ನೀರನ್ನು ಕುಡಿತೀನಿ ಅಂತಲೂ ಹೇಳಿದ್ದೀನಿ. ಇವತ್ತು ನಾನು ಆಪಲ್ ಸೈಡರ್ ವಿನೆಗರ್ ನೀರನ್ನು ಬಳಸಿ ಕುಡಿತಾ ಇದ್ದೀನಿ, ಬಿಸಿನೀರಿಗೆ ಹಾಕ್ಕೊಂಡು. ಈ ರೀತಿ ಕುಡಿಯೋದ್ರಿಂದ ಹೊಟ್ಟೆ ಬೊಜ್ಜು ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತೀರಾ, ತುಂಬ ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದಾದ ಬಳಿಕ ಒಂದು ಸ್ವಲ್ಪ ಹೊತ್ತು, ಒಂದು 20 ನಿಮಿಷ ನಾನು ಈ ರೀತಿ ಯೋಗಾಸನವನ್ನು ಮಾಡ್ತೀನಿ. ನನಗೆ ಗೊತ್ತಿರುವಂಥ ಯಾವ್ಯಾವ ಯೋಗಾಸನಗಳು ಗೊತ್ತಿದೆ ಅದನ್ನೆಲ್ಲ ಮಾಡ್ತೀನಿ. ಇದಾದ ಬಳಿಕ ನೋಡಿರಿ, ಯೋಗಾಸನ ಎಲ್ಲ ಮುಗಿಸ್ಕೊಂಡೆ. ಒಂದು ಸ್ವಲ್ಪ ನಾವು ರೆಸ್ಟ್ ಅನ್ನೋದು, ನಮಗೆ ಮೈಂಡ್ ಎಲ್ಲ ಫ್ರೆಶ್ ಇದ್ದರೆ ಏನೋ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ಖುಷಿ ಇರುತ್ತೆ. ಆವತ್ತಿನ ದಿನ ಫುಲ್ ನಮ್ಗೆ ಖುಷಿ ಇರುತ್ತೆ, ಬಾಡಿ ಅನ್ನೋದು ರಿಲ್ಯಾಕ್ಸ್ ಅನ್ನೋದಿರುತ್ತೆ. ಹಾಗಾಗಿ ಈ ರೀತಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ನಿತ್ಯಾನುಸಾರದ ಕೆಲಸದಲ್ಲಿ ಈ ಒಂದು ಯೋಗನೂ ಕೂಡ ಅಳವಡಿಸ್ಕೊತೀನಿ. ಮತ್ತು ಇವಾಗ ಬನ್ನಿ, ಹಾಲು ಕಾಯೋಕ್ಕೆಲ್ಲ ಇಟ್ಟೆ. ಅದಾದ ಬಳಿಕ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಎಲ್ಲವನ್ನು ಬಿಟ್ಕೊಂಡು ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಮಹಾಶಿವರಾತ್ರಿ ಆದ ಕಾರಣ, ಇವತ್ತು ಉಪವಾಸ ಇರುವ ಕಾರಣ ಸ್ನೇಹಿತರೆ. ಹಾಗಾಗಿ ನೀವು ಯಾವ ರೀತಿ ಉಪವಾಸವನ್ನು ಆಚರಿಸ್ತೀರಾ ಅಂತ ಶೇರ್ ಮಾಡ್ಕೊಳ್ಳಿ. ನಾನು ನಮ್ಮ ಮನೆಯಲ್ಲಿ ಉಪವಾಸವನ್ನು ಏನು ತಿನ್ನೋದಿಲ್ಲ, ಸಾಯಂಕಾಲನೇ ಸೇವನೆ ಮಾಡೋದು. ಏನಾದರೂ ಒಂದು ಸ್ವಲ್ಪ ಹಣ್ಣು, ಹಾಲು ಈ ಥರ ತೊಗೊಳೋದು. ಕೆಲವೊಬ್ಬರು ನಿರಂತರ ಮಾಡ್ತಾರೆ, ಬೆಳಗಿನವರೆಗೂ ಉಪವಾಸ ಇದ್ದು ತದನಂತರ ಅನ್ನ ಸೇವನೆ ಮಾಡ್ತಾರೆ. ಅಲ್ಲಿವರೆಗೂ ಯಾವುದು ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಹಾಕಿರೋದು ಯಾವುದು ಸೇವನೆ ಮಾಡೋದಿಲ್ಲ. ಇದಾದ ಬಳಿಕ ನೋಡಿರಿ, ತಂಬಿಟ್ಟು ಮಾಡಿದ್ರಾಯ್ತು ಅಂತ ತಂಬಿಟ್ಟಿಗೆ ಗೋಧಿ ಹಿಟ್ಟು ಹುರ್ಕೊತಾ ಇದ್ದೀನಿ. ನೋಡಿರಿ, ಗೋಧಿ ಹಿಟ್ಟು ಬಳಸಿ ಯಾವ ರೀತಿ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿರಿ, ಇದಕ್ಕೆ ಬೆಲ್ಲ ಹಾಕ್ಕೊಂಡು ಕರಗೋದಕ್ಕೆ ಇಟ್ಟಿದ್ದೀನಿ. ಮತ್ತು ಹುರ್ಗಡ್ಲೆ, ಎಳ್ಳು, ಏಲಕ್ಕಿ ಕಾಯಿ, ಒಣಕೊಬ್ಬರಿ ಮತ್ತು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಕಡಲೆ ಬೀಜ ಹುರಿದಿರೋದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುರ್ಗಡ್ಲೆ, ಎಳ್ಳು ಒಂದು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಕೊಬ್ಬರಿನೂ ಹಾಕ್ಕೊಂಡಿದ್ದೀನಿ. ಮಿಕ್ಕಿರೋದು ಹುರ್ಗಡ್ಲೆ, ಎಳ್ಳು ಮತ್ತು ಹುರ್ಗಡ್ಲೆನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದವೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿರಿ, ಇದೇನು ಹಣ ಬರ್ಸೋಂಥ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಈ ರೀತಿ ಕಲಿಸ್ಕೊಂಡು ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ. ತುಂಬ ಸರಳವಾಗಿ ಇರ್ತೈತೆ ರೀ. ತಂಬಿಟ್ಟು ಮಾಡೋದಂತೂ ಅಷ್ಟೊಂದೇನು ಟಪ್ ಅಂತ ಏನಲ್ಲ. ಹಾಗಾಗಿ ಈ ರೀತಿ ಮೆಥಡಲ್ಲಿ ಮಾಡಿದರೆ ಎಲ್ಲರೂ ಕಲಿಬೋದು. ತುಂಬ ಟೇಸ್ಟಿಯಾಗಿರ್ತಾವೆ ರೀ, ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತಾವೆ. ನಾನು ಕೂಡ ಅಕ್ಕಿದು ಮಾಡ್ತಿದ್ದೆ, ಇವತ್ತು ಅಕ್ಕಿದು ಬೇಡ ಅಂತ ಗೋಧಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿರಿ, 2 ತಂಬಿಟ್ಟಿನ ದೀಪದ ಆರಾಧನೆಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ತಂಬಿಟ್ಟಿನ ದೀಪದ ಆರಾಧನೆ ಮತ್ತು ದತ್ತುರಿಕಾಯಿ ದೀಪದ ಆರಾಧನೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ದತ್ತುರಿಕಾಯಿಯಿಂದ ದೀಪದ ಆರಾಧನೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದ್ರಿ ಶಿವನಿಗೆ. ಹಾಗಾಗಿ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಇವಾಗ ನೋಡಿರಿ, ಕಾಳು, ಉಸಿರಿ ಕಾಳು ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ, ಜಜ್ಜಿರುವಂಥ ಹಸಿಮೆಣ್ಸಿನ್ಕಾಯಿ, ಶುಂಠಿನ ಜಜ್ಜಿರೋದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಹಿಂಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕ್ರಿ. ಇದಾದ ಬಳಿಕ ಮೊದಲೇ ಬೇಯಿಸಿಟ್ಟಿರುವಂಥ ಕಡಲೆಕಾಳನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವತ್ತು ಶಿವನ ಆರಾಧನೆ, ಶಿವನ ಪೂಜೆ ಎಷ್ಟು ನಾವು ಮಾಡ್ತೀವಿ ತುಂಬ ಒಳ್ಳೆಯದು. ಎಲ್ಲ ದೇವರಿಗಿಂತ ಶಿವನನ್ನು ಒಲಿಸ್ಕೊಳ್ಳೋದು ಬಲು ಸುಲಭ ರೀ. ಯಾಕಂದರೆ ಶಿವನಿಗೆ ಅಲಂಕಾರ ಬೇಡ, ಅವರಿಗೆ ಬೇಕಾಗಿರೋದು ಭಕ್ತಿ, ಶ್ರದ್ಧೆ. ಹಾಗಾಗಿ ನಾವು ಭಕ್ತಿಯಿಂದ ಶಿವನಲ್ಲಿ ಮೊರೆ ಹೋಗಿ ಬೇಡಿಕೊಂಡ್ರೆ ಯಾವ ಕಾರ್ಯಗಳು ಆಗೋದಿಲ್ಲ ಅಂತ ಆಗೋದಿಲ್ಲ ಸ್ನೇಹಿತರೆ. ಸಫಲ ಅನ್ನೋದು, ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಶಿವನಲ್ಲಿ ಮೊರೆ ಹೋಗಿ ನಾವು ಭಕ್ತಿಯಿಂದ
ಮೊರೆ ಹೋಗಿ ಅವನಿಗೆ 2 ದೀಪ ಹಚ್ಚಿ ಮನಸ್ಸು ಕೊಟ್ಟು ಬೇಡ್ಕೊಂಡ್ರೆ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿರಿ, ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರನ್ನ ಮತ್ತು ಗೋಧಿ ತಂಬಿಟ್ಟು ಮತ್ತು ಹಣ್ಣುಗಳನ್ನೆಲ್ಲ ನೈವೇದ್ಯಕ್ಕೆ ಇಟ್ಕೊಂಡಿದ್ದೀನಿ. ಇದಾದ ಬಳಿಕ ದತ್ತುರಿ ಕಾಯಿಯ ದೀಪದ ಆರಾಧನೆಗೂ ರೆಡಿ ಮಾಡಿದ್ದೀನಿ. ಇವತ್ತು ಶಿವನಿಗೆ ದತ್ತುರಿ ಕಾಯಿಯಿಂದ ದೀಪದ ಆರಾಧನೆ ಮಾಡೋದರಿಂದ ಯಾರೆಲ್ಲ ಸಂಕಷ್ಟಗಳಿಂದ ಕೂಡಿರ್ತೀರ ಅಂಥವೆಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಶಿವನಿಗೆ ಪ್ರಿಯವಾದಂಥ ಬೆಲ್ಲದ ದೀಪದ ಆರಾಧನೆ, ಅಕ್ಕಿ ತಂಬಿಟ್ಟಿನ ದೀಪದ ಆರಾಧನೆ ಮತ್ತು ತಂಬಿಟ್ಟು ನಿಮ್ಗೆ ಯಾವುದು ಹೋಗುತ್ತೋ ಆ ದೀಪದ ಆರಾಧನೆಯನ್ನು ಇವತ್ತು ಮಾಡೋದರಿಂದ ಏನೇ ಒಂದು ಮನಸ್ಸಿನ ನೋವುಗಳಿದ್ದರೂ ಪರಿಹಾರ ಆಗುತ್ತಂತಲೇ ಹೇಳ್ಬೋದು. ಇದಾದ ಬಳಿಕ ನೋಡ್ರಿ, ನಾವು ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ಮಹಾಶಿವರಾತ್ರಿ ಆದ ಕಾರಣ ಎಲ್ಲ ಕಡೆ ಜನಜಂಗುಳಿ ಇರುತ್ತೆ. ಹಾಗಾಗಿ ಬೇಗನೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತಂದ ಬಂದಿದ್ದೇವೆ. ನೋಡ್ರಿ, ಇಲ್ಲಿ ನಾವು ಬಂದಿರೋದು ಕಣಿವೆ ಮಹದೇಶ್ವರ ಟೆಂಪಲ್ಲು. ಇದು ಬಂದು ಆನೇಕಲ್ ಹತ್ರ ಇದೆ ಸ್ನೇಹಿತರೆ. ನಾವು ಬರ್ತಾ ಇರೋದು ಇದು 2ನೇ ಸಲ. ಹಾಗಾಗಿ ತುಂಬ ಅಂದರೆ ತುಂಬ ಜನಜಂಗುಳಿ ಇತ್ತು. ಸ್ಪೆಷಲ್ ಎಂಟ್ರಿನೇ ಇತ್ತು, ನಾರ್ಮಲ್ ಎಂಟ್ರಿನೇ ಇತ್ತು. ಬೆಳಗ್ಗೆ ಅಂದ್ರೆ ಇಷ್ಟಿದ್ದು, ಸಾಯಂಕಾಲ ಇನ್ನು ಎಷ್ಟಿರೋಕ್ಕಿಲ್ಲ. ಹಾಗಾಗಿ ಬೇಗನೆ ಹೋಗಿ ಬಂದ್ರಾಯ್ತು ಅಂತ ದೇವರ ದರ್ಶನಕ್ಕೆ ಬಂದ್ವಿ. ನಮಗಂತೂ ತುಂಬ ಖುಷಿಯಾಯಿತು. ಯಾಕಂದರೆ ಶಿವನ ದರ್ಶನವನ್ನು ಮಾಡುವುದು ಈ ದಿನ ತುಂಬ ಒಳ್ಳೆಯದು ಸ್ನೇಹಿತರೆ. ಯಾರೇ ಆಗಲಿ ಇವತ್ತಿನ ದಿನ ಯಾರೆಲ್ಲ ಶಿವನ ದರ್ಶನ ಮಾಡಿದಿರಿ, ನಿಮಗೆಲ್ಲ ಯಾವ ರೀತಿ ಅನುಭವ ಆಯಿತು ಅಂತ ಶೇರ್ ಮಾಡಿಕೊಡಿ. ಮತ್ತು ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಒಳ್ಳೆ ಪ್ರಸಾದ ಸೇವೆ ಮತ್ತು ಪಾನಕ, ಮಜ್ಜಿಗೆ ತುಂಬ ಚೆನ್ನಾಗಿ ಇಟ್ಟಿದ್ರು ಸ್ನೇಹಿತರೆ. ತುಂಬ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಮಾಡ್ತಾಯಿದ್ರು. ತುಂಬ ಖುಷಿ ಅನ್ನಿಸ್ತು. ಇದಾದ ಬಳಿಕ ಒಳಗಡೆ ದೇವರ ದರ್ಶನ ಮಾಡೋಣ ಬನ್ನಿ. ಎಲ್ಲರಿಗೂ ಆ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿ ಕೊಟ್ಟು ಕಾಪಾಡಲಿ. ಹೀಗೆ ಎಲ್ಲರ ಬಾಳಲ್ಲಿ ಸರ್ವವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳುತ್ತಾ ಬನ್ನಿ ಇವತ್ತು ಮಹದೇಶ್ವರನ ದರ್ಶನವನ್ನು ಮಾಡೋಣ. ಇದಾದ ಬಳಿಕ ಪಕ್ಕದಲ್ಲಿರುವಂಥ ಆಂಜನೇಯನ ದರ್ಶನ ಕೂಡ ಮಾಡಿಕೊಂಡು ನಾವು ಕೂಡ ಪ್ರಸಾದವನ್ನು ಎಲ್ಲವನ್ನು ಸ್ವೀಕರಿಸಿ ಮನೆಗೆ ಬಂದ್ವಿ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.